ನಾವು ಬೀಚಿಗೆ ಬಂದು ಎಣ್ಣೆ ಹೊಡೆದು ಮಜಾ ಮಾಡಿದ್ರೆ ನನ್ನ ಮಕ್ಕಳು ಗಾಳಿಪಟ ಹಾರಿಸ್ತವ್ರು ನೋಡ್ರಪ್ಪ. ಏನಾಗ ತಿಂಗ್ ಬೆಳೆದಿದ್ಯಾ ಪಾಪ, ಒಂದು ಹುಡುಗ ಗಾಳಿಪಟ ಕೊಡ್ತಿದ್ಯಾ ಯೂಟ್ಯೂಬ್ಗೆ ಧರ್ಮ ಗೊತ್ತಾಗೋದ ಲೈಟ್ ಹೌಸ್ ಆನ್ ಆಯ್ತಲ್ಲ, ಅಲ್ಲೇ ಅಣ್ಣ ಈಗ ನಾವಿದ್ದೀವಿ ಕಾಪು ಬೀಚಲ್ಲಿ. ನೋಡಿ ಯಾವ ಥರ ಇದೆ ಬೀಚ್, ಕಾಪು ಬೀಚ್. ಲೈಟ್ ಹೌಸು ಇದೆ ಇಲ್ಲಿ, ಲೈಟ್ ಹೌಸ್. ಸನ್ಸೆಟ್ ಆಗ್ತಾ ಇದೆ. ಇಲ್ಲ ಕಣ್ಲ, ನಮಗೆ ಕೊಡಲ್ಲ, ಅಲ್ಲೇ ಹೊಡಿತಲ್ವ ಅವನು. ಅವನೇ ಹೊಡಿತಾರೋದು ಅವ್ರ ಕಡೆ. ಯಾಕಾಗಿದೆ ನಿಂದು? ಎಷ್ಟಂತ ಎಷ್ಟು? ಇನ್ನೂರು ₹100 ಹಾಕ್ತಾರ ಕೇಳು. ಅವರು ಬರೋದು ಕೊಡಲ್ಲ, ಸಿಂಗಲ್ಲ ಕೊಡಲ್ಲ ಕಣ್ಲ. ಇಲ್ಲೇ ಬಿಟ್ಟೋಯ್ತೀವಿ. ಯಾರೋ ಬಂದಿದ್ದು ಲೈಟ್ ಹೌಸ್ ಅವ್ರ ಮೇಲಾರ ಹತ್ತು ನೋಡೋದು ನಡ್ರಲ್ಲ, ಅಲ್ಲೇ ಟಿಕೆಟ್ ಒಂದು ಇಲ್ಲದ್ರೆ ಎಲ್ಲ ಅಲ್ಲೇ ತುಂಬಿರೋರು. ಒಂದು ₹50 ಅಲ್ಲೇ ತುಂಬಿರೋರು ಜನಗಳು. ಓಡಿಸ್ತೀರಾ? ₹200 ಅವ್ರು ಬರುತ್ತೆ, ಅವ್ರು ಬರ್ತಾರಂತ, ಅವ್ರು ಮಜಾನೇ ಬರಲ್ಲ, ಅವರೇ ಕೊಡ್ತಾರೆ. ಗಾಳಿಪಟ ನೋಡಿ ಎಷ್ಟೊಂದು ಹಾರಿಸ್ತಿದ್ದಾರೆ. ಸನ್ಸೆಟ್ ನೋಡಿ ಚೆನ್ನಾಗಿತ್ತು, ಸಖತ್ತ ಕಾಣಿಸ್ತೀವಿ. ಅಪಾಯ ಸ್ಥಳ ಇಲ್ಲಿ ಈಜಬಾರದು. ಇಲ್ಲಿ ಲೈಟ್ ಹೌಸ್ ನೋಡ್ಬೋದು. ಎಂಟ್ರಿ ಫೀಸ್ ಎಷ್ಟಿತ್ತು ಗೊತ್ತಿಲ್ಲ, ಕೇಳಬೇಕು. ಇರುತ್ತೆ ಅನಿಸುತ್ತೆ ಮೇಲಿಂದ ನೋಡಕ್ಕೆ. ಸನ್ಸೆಟ್ ಚೆನ್ನಾಯ್ತಲ್ವಾ? ಒಳ್ಳೆ ಹೋಟ್ಲಿ ಹೊಡಿ, 5 ಸ್ಟಾರ್ 7 ಸ್ಟಾರ್ ಬೆಂಕಿ. ಬೇಕು ಒಲೆ ಬೇಕು ಈಗ ನಾನು ಇವಾಗ ಅದು ಯೂಸ್ ಮಾಡಲ್ಲ ತಾನೇ, ಮಾಡಲ್ಲ. ಇದು ಇವ್ರಿಗೆ ಯೂಸ್ ಮಾಡೋಕ್ಕೆ ಟೂರಿಸ್ಟ್ಗಳಿಗೆ ಇದಾಯಿತು. ಒಳ್ಳೊಳ್ಳೆ ₹10. ಏನು
ಎಲ್ಲ ಕಂಪ್ನಿ ಅಷ್ಟೇ, ಹಿಂದಿ, ತೆಲುಗು, ತಮಿಳು, ಕನ್ನಡ ಕಲಿತೀನಿ, ಇಂಗ್ಲೀಷ್ ಮಾತಾಡ್ಬಿಟ್ರೆ ಅಲ್ಟ್ ಆಗ್ಬಿಡ್ಬೇಕು. ಟಿಕೆಟ್ ಇಲ್ಲೂ ಐತಲ್ಲಪ್ಪ. ಅಲ್ಲಿ ಹೋಗಿ 5 ಬಾಲ್ ಕೊಡ್ತಾರೆ ಕೇಳಿ. ಯಾರು ಲೈಟರ್ಸ್ ಒಳಗೆ ಬಂದು ಒಬ್ಬರಿಗೆ 10 ರೂಪಾಯಿ ಚಾರ್ಜಸ್ ಮಾಡ್ತಾರೆ. ನೆಗೆಟಿವ್ ಯಾಕಂದ್ರೆ ನೆಗೆಟಿವ್ संगीत किती करा हळूहळू जरा आणि ನಾನು ಅದನ್ನೇ ಮಾಡ್ತೀನಿ. ಇಲ್ಲೆಲ್ಲ ಮಾಡ್ತಾರೆ ಹೋಗ್ಬೇಕಾರೆ ಫುಲ್ಲು ಟಾಪ್ ಐತೆ. ಏಕೋ ಇದೆ ನಾವು ನೋಡಿದ್ವಿ ಕೊಡವ ಕನ್ನಡ ಕಾಣ್ತಿದ್ಯಾ? कैसे लग रहा है इतना ऊपर आ गया? ನಿಂಗೆ ಹಿಂದಿ ಬರ್ತದೆ ನಮ್ಗೆ ಗೊತ್ತು, ಸುಮ್ಮನಿರು. ಏನು ಶೂಟ್ ಹಾಕ್ಬಿಡ ಹುಡ್ಗಂಗು ನೋಡ್ರಪ್ಪ, ಚಿಕ್ಕ ಮಕ್ಳು ಆಟ ಸಾಮಾನು ಹಿಡ್ಕೊಂಡು ದೊಡ್ಡ ಮನುಷ್ಯ ಆಗ್ಬಿಟ್ಟು ನೋಡ್ತಾವ್ರೆ. ಸಮುದ್ರ ಬೈ देखो ना मैंने बोट भी देखा ಬೇಡವಾ ಕೊಡಲಿಲ್ಲ ಫುಲ್ ಮೇಕೆ ಬಂದು ಲೈಟ್ ಹೌಸ್ ಮೇಲೆ ಇದು ವಿಡಿಯೋ ಯಾವುದಕ್ಕೆ ಹಾಕ್ಲಿಕ್ಕೆ ಹೇಳಿ? ಯೂಟ್ಯೂಬ್ ಹಾಕ್ತೀರಾ? ಇಲ್ಲ ಅಲ್ಲ, ಯೂಟ್ಯೂಬ್ ಹಾಕೋದಾದ್ರೆ ಪೇಮೆಂಟ್ ಮಾಡ್ತೀರಾ? ಗೊತ್ತಾ ಗೊತ್ತಲ್ಲ ಯೂಟ್ಯೂಬ್ ಅಲ್ಲಿತ್ತೆಲ್ಲ ಕೆಳಗಡೆ ಆಗೋಯ್ತಲ್ಲ. ಯೂಟ್ಯೂಬ್ ಹಾಕ್ತಾರೆ, ಇಲ್ಲಿಗೆ ಹಾಕ್ತಾರೆ ಅಂತ ಕಟ್ಟಿದ ನಮ್ಮ ಫೋನಿಗೆ ಅಂದ್ಬಿಟ್ಟಿದ್ದು. ಫೋನಿಗೆ ಅಂತ ಯೂಟ್ಯೂಬ್ ಅಂದರೆ ಏನಾದ್ರು ಮೀನ್ ಹಿಡಿಯಾರೋ ಇನ್ಯಾರೋ ಇಲ್ಲ, ಶ್ರೀಲಂಕಾದಿಂದ ಇಟ್ಕೊಂಡು ಸಿಗ್ತಾರೆ. ಹಂಗೆ ಫೋಟೋ ಹೊಡೆಯೋಕೆ ಫೋಟೋ ಹೊಡೆಯೋಕೆ ಐತೆ. ಓ ಬೆಂಕಿ ಹಿಡಿಯ ಹಿಂಗೆ ಬಿಡೋದು ಕಲೆ ಬೇಗ.
कोंडागांव। ಇನ್ನೇನು ಮಾಡ್ತಾರೆ? ಡಿ ಬಸ್ ಹಂಗೆ ಮಾಡಲ್ಲ. ಲೈಟ್ ಹೌಸ್ ಆನ್ ಆಯ್ತಲ್ಲ, ಅಲ್ಲೇ ಆನ್ ಆಯ್ತು. ಹಿಡಿವಾನ See guys, we came for trip. These guys are doing Galipata. Old memories getting memories. Old memories. These guys came for trip with us and doing ಗಾಳಿಪಟ. ನನ್ನ ಮಕ್ಕಳು ಟ್ರಿಪ್ಪಿಗೆ ಬಂದು ಫೋಟೋ ಶೂಟ್ ಆಯಿತು. ಈಗ ಆ ಚಿಕ್ಕವ್ರ ಥರ ಗಾಳಿಪಟ ಆಡಿಸ್ತವ್ರೆ ನೋಡ್ರಪ್ಪ. ಆಯಿತು, ಆಮೇಲೆ ಇದು ನಮ್ಮ ಹುಡುಗರ್ದು ಲಕ್ಷಣ. ನೋಡಿ ನೋಡಿ ಆನಂದ ಪಡ್ಕೊಳ್ಳಿ. ತುಂಬಾ ಮಜಾ ಬರುತ್ತೆ ಗಾಳಿಪಟ ಆರಿಸೋದು, ಅದು ಬೀಚಲ್ಲಿ. ವೆರಿ ಗುಡ್, ಫೀಲ್ಸ್ ಸಮಥಿಂಗ್ ವೆರಿ ಗುಡ್. ಓಕೆ, ಸೊ ವಾನ್ಸ್ ನಿಮಗೇನಾರ ಇದನ್ನು ನೋಡಬೇಕು ಅಂದರೆ ನೋಡ್ರಪ್ಪ, ಇವರಿಬ್ರು 4 ಜನನು ಗಾಳಿಪಟ ಹಾರಿಸ್ಕೊಂಡು ಬೀಚಲ್ಲಿ ಹೆಂಗವ್ರೆ. ಇದು ಜೀವನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗಾಳಿಪಟದ ಹಾರ್ಸಕ್ ಬರಲ್ವಲ್ರೋ, ಹೆಂಗ ಹಾರಿಸ್ತಿದ್ದೀರೋ. ಜೀವನ ತುಂಬಾ ಖುಷಿಯಾಗಿದೆ. ಬೀಚಲ್ಲಿ ಗಾಳಿಪಟ ಹಾರ್ಸೋದಂದ್ರೆ ಏನ್ ಅನ್ಕೊಂತೀರಾ? ಅಲ್ಲ, ಬೀಚಿಗೆ ಬಂದು ಎಣ್ಣೆ ಹೊಡಿತಾರೆ ಎಲ್ಲರೂ ಅಲ್ಲನ್ರ. ಲವ್ ಬೀಚಿಗೆ ಬಂದು ಎಣ್ಣೆ ಹೊಡೆದು ಮಜಾ ಮಾಡಿದ್ರೆ ನನ್ನ ಮಕ್ಕಳು ಗಾಳಿಪಟ ಹಾರಿಸ್ತವ್ರು ನೋಡ್ರಪ್ಪ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ.
ಸುತ್ಬೇಕಾದ್ರೆ ಕಟ್ಟಾಗ್ಲಿ ದೇವ್ರೆ ಗಾಳಿಪಟ ಇಬ್ರದುವ. ನಿನಗೆ ಒಳ್ಳೇದಾಗಕ್ಕಿಲ್ಲ. ಏನಾಗ ತಿಂಗ್ ಬೆಳೆದಿದ್ಯಾ ಪಾಪ. ಒಂದು ಹುಡುಗ ಗಾಳಿಪಟ ಕೊಡ್ತಿದ್ಯಾ. ಯೂಟ್ಯೂಬ್ಗೆ ದಾನ ಧರ್ಮ ಗೊತ್ತಾಗೋದ. ಅಯ್ಯೋ ಅಯ್ಯೋ ನಿನ್ ಮನ್ಸು ನಿಂದು ತಾಯಿ ಗುಣ ಇರೋದಿಲ್ಲ ಋಣ. ಗಾಳಿಪಟ ಕೊಟ್ಟಾನೆ ಗೈಸ್ ಹುಡುಗರಿಗೆ. ಇಂಟ್ರೆಸ್ಟ್ ಇದೆ. ಎಂತ ನಿಂಗೆ ಇಂಟ್ರೆಸ್ಟ್ ಇಲ್ಲ, ದುಡ್ಡಿದೆ. ತಾಣ ಏನ ಗಾಳಿಪಟನ ಗಾಳಿಪಟ ಕೊಟ್ಟ ಕಣಪ್ಪ. ಜೀವನದಲ್ಲಿ ಏನಿಲ್ಲ ಕೊಡ್ಬೇಕು, ಬೇರೆ ಬಂದು ಕೊಡ್ತಾನೆ ಆಯ್ತಾ. ಇರೋದಿಲ್ಲ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ವಿಡಿಯೋ ಮಾಡ್ದೆ ಮಾಡ್ಬೇಡ ಅಂತ ಹೇಳಿದ್ ನಾನು. ವಿಡಿಯೋನ ಮಾಡ್ಲಿ ಬಿಡು, ಏನಾಗುತ್ತೆ. ತಾಯಿ ಕೂಡ ಆಯ್ತು ಪಕ್ಕ. ನಮಗೇನಾರು ತಗೊಂಡು ಇಲ್ಲ ನೀವೇ ಹೇಳಿದ್ರ ಇಬ್ರು ಕೊಟ್ಟಿದ್ರಿ. ಇಬ್ರು ಡಿವೈಡ್ ಮಾಡ್ಕೊಂಡ್ರು, ನೀವೇ ಹೇಳಿದ್ರಲ್ಲೋ. ನಿಮ್ಗೆ ಏನಂತ ಹೇಳಿದ್ರೆ ನೀವು ಡಿಸೈಡ್ ಮಾಡಿ ಹೇಳಿ. ಏನ್ ಬೇಕ್ರ? ಚಾಮರಾಜನಗರ ಗಾಳಿಪಟ ಅವನು ಇಬ್ರು ಬಂದಿದ್ರು. ಕೊಟ್ವಲ್ಲ. ನಾನು ಹೇಳಿದೆ ನೀವಿಬ್ರು ಡಿಸೈಡ್ ಮಾಡಿ ನೀವು ಯಾರು ಇಸ್ಕೊಳ್ಳಿ ಅಂತ. ಇಬ್ರು ಆಡ್ತೀವಿ ಅಂದ್ರು. ನೀವೇ ಒಪ್ಕೊಂಡಿರ್ತಾನೆ. ಯಾವ್ದಾ ಕ್ಲಬ್ಸ್ ಆಗ್ಬಿಟ್ಟು ಇದ್ ನೋಡಿ ನೀವು ಕೊಡ್ತಿದ್ದೀರಿ ನಂಗೆ ಗೊತ್ತಿಲ್ಲ. ನಾನೇನು ಆರ್ಸಕ್ ಕೊಡ್ತಿದ್ದೀರ ಅನ್ಕೊಂಡೆ. ಅವ್ನು ದಾನ ಧರ್ಮ ಹೇಳಿ ಮಾಡಿ ಕೊಡೋಣ. ಈ ಒಂದೇ ಮನೆ ಇಬ್ರಣ ಅಣ್ತಂದಿರಾ? ನೀನೊಂದು ಅವರು ಅವನೊಂದು ಅವರು ನಾವೇ ಮಾಡೋಕ್ಕಾಗತ್ತೆ. ನಿಮ್ ತರ ಒಂದಿದೆ. ಇಲ್ಲಾನ ಕೊಡ್ತಿದ್ದಿದ್ದು ನಾವು ಪಾಪುಗೆ. ನಿಮ್ಮಂತ ಅವ್ನು ಆಡ್ತಾ ನೀವಿಬ್ರು ಅಡ್ಜಸ್ಟ್ ಮಾಡ್ಕೋಬೇಕು. ಮುಂಚೆನೇ ಹೇಳಿದ್ದೀನಿ ನಾನು. ನಿಮ್ದು ತಾಯಿ ಗುಣ. Many hours later. ಈಗ ದುರ್ಗಾ ಪರಮೇಶ್ವರಿ ಟೆಂಪಲ್ಲಿಗೆ ಬಂದಿದ್ದೀವಿ. ಕಟೀಲು ಅಲ್ಲಿರೋದು. ಕಾಪು ಬೀಚಿಂದ, ಕಾಪು ಲೈಟ್ ಹೌಸಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡಬೇಕು. ಏನು ಅನಿಸಿಲ್ಲ. ದುರ್ಗಾ ಪರಮೇಶ್ವರಿ ಟೆಂಪಲ್ದು ದರ್ಶನ ಮುಗೀತು. ಅಲ್ಲೂ ಪ್ರಸಾದ ಕೊಟ್ಟರು, ಅನ್ನದಾನ ಮಾಡಿದರು, ಸಾಂಬಾರು, ಅನ್ನ, ಲಾಸ್ಟಿಗೆ ಪಾಯಸ, ಊಟ ಆಯಿತು. ಈಗ ಸೊ ಇಲ್ಲಿಂದ ಹಾಸನ್ಗೆ ಹೋಗ್ಬೇಕು. ಹಾಸನಕ್ಕೆ ಹೋಗ್ಬೇಕು. ಅಲ್ಲೇ ಅಂತಾನೆ ಇರುತ್ತೆ, ನೀವೇನಾದ್ರು ಹೋದ್ರೆ ಹಾಸನ. ಎಷ್ಟು
ಪಣಂಬುಡು ಹೊಡಿ. ನಂಬರ್ ಬೀಚ್ ಕ್ಯಾಕ್ ಮನಿಕಲ್ಲ ಇವತ್ತು ಬಿಸ್ನೆಸ್ ಅಪ್ಪ ಅರ್ಜೆಂಟ್ ಅಂದ್ರೆ ನಿರಂಜನ್ ನೀನು ಹೊಸಡಿಕೆ ಎಂತ ನಿಮ್ಮ ತಮ್ಮ ಇಲ್ವಂತ ನೀನು ಅವನು ಎಂತ ಚಕ್ಕ ಸುಳವಾಗ ಗೊತ್ತೇ ಅವನು ನಿನ್ನೆ ಲೋ ನೀನು ಚಪ್ಪಲಿ ಶೂ ಎಲ್ಲ ಇಡ್ಬಿಡ್ಲ ನಾನು ಬಂದ್ಬಿಟ್ಟು ನನ್ನ ತಮ್ಮ ಬಿಟ್ಕೊಡ್ತೀನಿ ಅಂತ ನಿಮ್ಮ ತಮ್ಮಂಗೆ ಹೇಳೇ ಇಲ್ಲ ನಾಳೆ ಬಿಟ್ಕೊಡ್ವಿ ಅಂತ ನಿನ್ನೆ ಹಿಂಗೆ ಮಾಡ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದು ಫೋನ್ ಮಾಡ್ತಾನೆ ತಮ್ಮಂಗೆ ನಾನು ಇಲ್ಲ ಕಣ್ಲ ಅಂತ ಬಿಡ ಗಾಡಿ ಇರುತ್ತೆ ಗಾಡಿ ತಗೊಂಡೋಗಿ ನಿಲ್ಸ್ಕೊಂಡ್ ಬಂದ್ರಾಯ್ತು ಅವ್ನು ತಗೊಂಬರ್ತಾನೆ ಯಾವನ ಇವನು